टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಾಕಷ್ಟು ವಿಚಾರಗಳನ್ನು ಮಾತಾಡಬೇಕು ಯಾಕಂದರೆ ನಿನ್ನೆ ಪ್ರಧಾನಿ ಮೋದಿ ಮಾತಾಡಿದಂಥ ಮಾತುಗಳಿದಾವಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಒಂದಲ್ಲ ಎರಡಲ್ಲ ನಾಲ್ಕು ಸಂದೇಶಗಳನ್ನು ಮೋದಿ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನೀವಿಲ್ಲಿ ಬರೀ ಶಾಂತಿ ಮಾತುಕತೆ ಅಂತಂದರೆ ಆಗಲ್ಲ, ನೀವು ಭಯೋತ್ಪಾದನೆಯ ಬಗ್ಗೆ ಮಾತಾಡಬೇಕು ಅನ್ನುವಂಥದ್ದು. ಭಯೋತ್ಪಾದನೆಯ ಸಂಗತಿಯನ್ನು ಬಿಟ್ಟು ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬಿಟ್ಟು ಬೇರೆ ಯಾವ ಬಗ್ಗೆನೂ ಕೂಡ ನಮ್ಮದು ಮಾತಿಲ್ಲ ಅಂತ, ಜೊತೆಗೆ ಟ್ರೇಡು ಕೂಡ ನಿಮ್ಮ ಜೊತೆಗೆ ಸಾಧ್ಯ ಇಲ್ಲ ಅಂತ. ಸೊ ಇದು ಜೊತೆಗೆ ರಕ್ತ ಮತ್ತು ನೀರು ಒಂದೇ ಕಡೆಗೆ ಹರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಮೋದಿ ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ಮುಖಾಂತರ ಏನು ಅಂದರೆ ಯಾರು ಮಧ್ಯಪ್ರವೇಶ ಮಾಡಿದರೂ ಕೂಡ ನಮ್ಮ ದಾರಿ ನಮಗೆ ಅನ್ನುವಂಥ ಸಂದೇಶವನ್ನು ಕೂಡ ಮೋದಿ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಶುರುವಾಗಿದೆ. ಉಗ್ರರ ಸುಳಿವು ನೀಡಿದವರಿಗೆ 20 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಈಗ ಉಗ್ರರ ಕಾರ್ಯಾಚರಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರಾದ್ಯಂತ ಈಗಾಗಲೇ ಪೋಸ್ಟರ್ನ ಅಂಟಿಸಿರುವಂಥ ಪೊಲೀಸರು ಪೆಹಲ್ಗಾಮ್ ದಾಳಿ ಮಾಡಿದಂಥ 26 ಅಮಾಯಕರ ನರಮೇಧ ನಡೆಸಿದ್ದಂಥವರ ಹುಡುಕಾಟ ಆರಂಭವಾಗಿದೆ. ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ಉಗ್ರರ ಪೋಸ್ಟರ್ ಈಗ ರಿಲೀಸ್ ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಪ್ರತಿ ಸರ್ಕಲ್ಗಳಲ್ಲೂ ಕೂಡ ಈ ರೀತಿ ಪೋಸ್ಟರ್ಗಳನ್ನು ಅಂಟಿಸಲಾಗ್ತಾ ಇದೆ. ಸುಳಿವು ಕೊಟ್ಟವರಿಗೆ 26 ಲಕ್ಷ ರೂಪಾಯಿ ವಿಶೇಷವಾದಂಥ ಬಹುಮಾನವನ್ನು ನೀಡ್ತೀವಿ ಎನ್ನುವಂಥ ಪೋಸ್ಟರನ್ನು ಈಗಾಗಲೇ ಅಂಟಿಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭರದ ಕಾರ್ಯಾಚರಣೆ ನಡೀತಾ ಇದೆ. ಕಳೆದ ಹಲವಾರು ದಿನಗಳಿಂದ ಈಗಾಗಲೇ ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ಆ 3 ಉಗ್ರರನ್ನು ಹುಡುಕುವಂಥ ಕೆಲಸ ಸೇನೆ ಕೂಡ ಮಾಡ್ತಾ ಇದೆ, ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಕಾರ್ಯಾಚರಣೆಗೆ ಇನ್ನಷ್ಟು ತೀವ್ರತೆ ಜೊತೆಗೆ ಚುರುಕು ಮೂಡಿಸುವ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಶೋಧ ಕಾರ್ಯಾಚರಣೆ ಆರಂಭವಾಗಿದ್ದಾರೆ. ಜೊತೆಗೆ ಈಗ ಸಾರ್ವಜನಿಕರ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರು ಸುಳಿವು ಕೊಡ್ತಾರೆ ಅವರಿಗೆ ಭಾರಿ ಬಹುಮಾನವನ್ನು ಕೊಡ್ತೀವಿ ಅನ್ನುವಂಥ ಪೋಸ್ಟರನ್ನು ಈಗಾಗಲೇ ಜಮ್ಮು ಕಾಶ್ಮೀರದ ಅನೇಕ ಪ್ರಾಂತ್ಯಗಳಲ್ಲಿ ಅನೇಕ ನಗರಗಳಲ್ಲಿ ಈ ಒಂದು ಪೋಸ್ಟರ್ಗಳನ್ನು ಅಂಟಿಸಲಾಗ್ತಾ ಇದೆ.